ಊರಿಗೆ ಬಂದವ ಬೆಂಗಳೂರಿಗೆ ಹೋಗ್ತಿದ್ದೇನೆ. ನೋಡಿ, ಜೋರು ಮಳೆ, ರೆಡ್ ಅಲರ್ಟ್ ದಕ್ಷಿಣ ಕನ್ನಡದಲ್ಲಿ. ಆದರೂ ಸಹ ಇವತ್ತು ಮಳೆ ಬಿಟ್ಟಿದೆ ಅಂತೇಳಿ ಬೆಳಿಗ್ಗೆ ಬೇಗ ಹೊರಟಿದ್ದೇನೆ. ನೋಡಬೇಕು ಎಂತ ಆಗ್ತದೆ ಅಂತೇಳಿ. ಮೇ ಬಿ 5 ಅವರ್ಸಲ್ಲಿ ನಾನು ಬೆಂಗಳೂರು ರೀಚ್ ಆಗಬೇಕು. 6ಗೆ ಬಿಟ್ಟಿದ್ದೇನೆ, ಈಗ 7:24 ಆಯಿತು. ಸ್ಟಿಲ್ ನಾನು ಇಲ್ಲೇ ಗುಂಡಿ ಹತ್ರ ಇದ್ದೇನೆ. ಮೇ ಬಿ ಅರೌಂಡ್ 12ಗೆ ರೀಚ್ ಆಗಬೇಕು ಸತಿ. ಮೊನ್ನೆ ಬರಬೇಕಾದ್ರೆ 5 ಅವರ್ಸಲ್ಲಿ ಬಂದಿದ್ದೇನೆ. 11ಗೆ ಬಿಟ್ಟು 4ಗೆ ಬಂದಿದ್ದೇನೆ. ಅದಾದಮೇಲೆ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿ ಬಿಂದುವಿನ ಬರ್ತ್ಡೇ ಎಲ್ಲ ಇತ್ತು, ಎಲ್ಲ ಸೆಲೆಬ್ರೇಟ್ ಎಲ್ಲ ಮಾಡಿದ್ದೆವು. ಅದನ್ನೆಲ್ಲ ನೀವು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನೋಡ್ಬೋದು. ಅದು ಬಿಟ್ಟು ಬೇರೆಂಥ ವಿಶೇಷ ಅಂತ ಹೇಳಿದರೆ ವಿಶೇಷ ಒಂದು ಉಂಟು. ಅದು ಸ್ಟಿಲ್ ಇನ್ನು ಸಹ ಟೈಮ್ ಬರಲಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಅದು ಎಂಥ ವಿಶೇಷ ಅಂತ. ಸೊ ತಡ ಮಾಡೋದು ಬೇಡ, ಇಲ್ಲಿಂದ ಈಗ ಮೂವ್ ಆಗುವ. ಹಾಯ್ ಫೋಕ್ಸ್, ವೆಲ್ಕಮ್ ಅಗೈನ್. ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ, ತಮಿಳಲ್ಲಿ ನೋಡಿದಾಗೆ ಡಿ ಹಿಲ್ಸ್ಗೆ. ಹೊರಗೆ ಹೋಗಿ ಲೇಟ್ ಆಗಿತ್ತು ಹೇಳಿ ನಾವು ಆಮೇಲೆ ಇಲ್ಲಿ ಬಂದಪ್ಪ ಹೇಳಿ ನಾವು ಈಗ ಎದ್ದಾಡ ತಿರುಗಂಟೆಪಹಳ್ಳಿಯ ಟೋಲ್ ಗೇಟ್ ಹತ್ರ ಇದ್ದೇವೆ. ನಮ್ಮ AK ವರ್ಧನ್ ಇದ್ದಾನೆ. ಇನ್ನೀಗ ನಾವು ಹೋಗ್ತಿರುವಂಥದ್ದು ಇದೇ ರೂಟಲ್ಲಿ, ತುಮಕೂರು ರೋಡಲ್ಲಿ. ನೋಡಬೇಕು ಅಲ್ಲಿಂದ ಏನಾಗ್ತದೆ ಎಂತ ಕತೆ ಅಂತೇಳಿ ಈ ಬ್ಲಾಗಲ್ಲಿ ಬರ್ತದೆ. ನಮ್ಮ ಲೈಫನ್ನೊಮ್ಮೆ ರೀಸ್ಟಾರ್ಟ್ ಮಾಡುವ ಟೈಮ್ ಬಂದಿದೆ. ಹೋಪ್ಫುಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಡಿಸ್ಕಸ್ ಮಾಡುವ ಅದರ ಬಗ್ಗೆ ಎಲ್ಲ. ಈ ವಿಡಿಯೋದಲ್ಲಿ ನಾನು ಡಿ ಹಿಲ್ಸ್ಗೆ ಹೋಗೋದು, ಮತ್ತು ನಮ್ಮ ಫ್ರೆಂಡ್ಸ್ ಬೈಕ್ ಭಾವಂದ್ರೆಲ್ಲ ಇದ್ದಾರೆ ಒಟ್ಟಿಗೆ. ಇದು ರೋಡ್ ಗೊತ್ತಕೊಂಡೆ ಮಾರೆ, ಇಲ್ಲಿ ಬಂದರೆ ಸತ್ತೇ ಹೋಗುವ. ಹೌದು ಹೌದು, ಇಲ್ಲಿದ್ದು ಈಗ ಸುಸ್ಸಲ್ಲ, ಲೋಡ್ ಇಳಿಸಿದ್ದು. ಹಾಂ, ನಿನ್ನ ಜೋಡಿ ಬಂತದ CB 300Rನ ಕಪಲ್ ಬಂತು ಇನ್ನೊಂದು. ಇದೀಗ ಅಲ್ಲಿ ಹೋದ ಮೇಲೆ ಸ್ಮೂತ್ ಮಾಡ್ತಾನೆ. ಸಾರಿ, ಪಚ 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 ಪಚ. ಅಲ್ಲಿಂದ ಒಳ್ಳೆ ವ್ಯೂ ಬರ್ತಾ ಉಂಟು. ಫಾಗ್ ಎಲ್ಲ ಇನ್ನು ಮೇಲೆ ಹೋದಾಗೆ ಮತ್ತೆ ಸಹ ಬರ್ತದೆ ಜಾಸ್ತಿ. ನಾವು ಮೇಲೆ ಹೋಗಿ ವ್ಯೂ ಕ್ಯಾಪ್ಚರ್ ಮಾಡುವ, ಟೈಮ್ ಲ್ಯಾಪ್ಸ್ ಆಗ್ತದ ನೋಡುವ. ನಿನ್ನ ಕಪಲ್ನೊಟ್ಟಿಗೆ ನಿಲ್ಸಕ್ಕಿತ್ತು. ವ್ಯೂ ಪಾಯಿಂಟ್ ಒಳ್ಳೆದು. ಇದಾ ವ್ಯೂ ಪಾಯಿಂಟು? ಇಷ್ಟೇ ಜಾಗ? ಅಲ್ಲಿ ಮೇಲೆ ಹೋಗಲಾಗದ? ಅಲ್ಲಿ ಒಂದು ಕಡೆ ಒಪ್ಪಲ ಇಡ್ತು, ಅಲ್ಲಿ ಹೋದ್ರೆ ಹತ್ತು ಸೈಡ್ ವ್ಯೂ ಎಲ್ಲ ಚೆಂದ. ಚಿಲ್ ಮಾಡಲು ಒಳ್ಳೆದು. ನಾವು ಹೋಪ ಚಿಲ್ ಮಾಡುವ. ಅಲ್ಲಿಗೆ ಹೋಪಲ್ಲ ಆಗುತ್ತಾ ತಾಳೆ ಎಂಬಾಗ ಹತ್ತಕ್ಕ ಅಪ್ಪು ಮೇಲೆ ಧ್ವಜ ಎಲ್ಲ ಇದ್ದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಮ್ಮ ಭಾಷೆ ನಿಮಗೆ ಅರ್ಥ ಆಗ್ತದೆ. ಇಲ್ಲದ್ರೆ ಟ್ರಾನ್ಸ್ಲೇಟರ್ ಆನ್ ಮಾಡಿ, ಅದು ಬರ್ತದೆ, ಆಟೋ ಕ್ಯಾಪ್ಷನಲ್ಲಿ ಬರ್ತದೆ. ಈಗ ಅದು ಕನ್ನಡದಂಗೆ ಬತ್ತು. ಎಂಥದ್ದೊಂದು ಹೇಳ್ತು, ನೋಡೋಕೆ ಅರ್ಥ ಅದರ ಅದು. ನಾವೀಗ ಡಿ ಹಿಲ್ಸ್ಗೆ ಬಂದಿದ್ದೇವೆ. ನೋಡಿ, ನಮ್ಮ ಅಕ್ಷಯ್ ವರ್ಧನ್ ಎಲ್ಲ ಕೂತಿದ್ದಾರೆ. ದೇವರಾಯನ ದುರ್ಗ.
ನಾವು ಆವತ್ತು ಬಳ್ಳಾರಾಯನದುರ್ಗ ಹೋದದ್ದು. ಬಳ್ಳಾರಾಯನದುರ್ಗ ಅಲ್ಲಿ ನಮ್ಮ ಕೇಪಿದೆ ಅಲ್ಲ ಹೊತ್ತುಕೊಂಡು ಶೂಟಿಂಗ್ ಬ್ಲಾಗ್ ಉಂಟು, ಗಮ್ಮತ್ತುಂಟು ಅದು. ಹಳೇ ಕಾಲೇಜ್ ನಾನು ಹೋಗಿ ನನ್ನ ಸ್ಕೂಟಿ ಲಾಕ್ ಆಗಿ ಲಟ್ಟ ಪೀಂಟಿಸಿ ಗಮ್ಮತ್ ಆಗಿದೆ ಅದು. ಅಲ್ಲಿ ಟೆಂಪಲ್ ಉಂಟು, ದೇವರಾಯನದುರ್ಗದ ಟೆಂಪಲ್ ಕಾಣ್ತದೆ. ಅದು ರೋಡಲ್ಲಿ ಫುಲ್ ಕರು ರೋಡು. ನಿಮಗೆ ಕಾರ್ನರ್ ಬೈಕರ್ಸಿಗೆ ಆದರೆ ಒಳ್ಳೆ ಕಾರ್ನರಿಂಗ್ ಎಲ್ಲ ಮಾಡ್ಬೋದು. ಆ ಕಡೆ ಎಂತ ಉಂಟು ನೋಡಿ ಬರುವ. ವ್ಯೂ ಹೀಗುಂಟು. ಇಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಿಲ್ಲ. ಓ, ಇಲ್ಲಿ ಇನ್ನೂ ಸಹ ಹೋಗ್ಲಿಕ್ಕೆ ಆಗ್ತದಾ? ನೈಸ್. ಬನ್ನಿ ಹೋಗಿ ಬರುವ, ಬಂದದಕ್ಕೆ ಫುಲ್ ಕಂಪ್ಲೀಟ್ ಮಾಡುವ. ಓ, ಇವರೆಲ್ಲ ಇಲ್ಲಿ ಹೋಗ್ತಿದ್ದಾರೆ ಮಾರೆ. ವೇವ್ ಮಾತ್ರ ಅಲ್ಟಿಮೇಟ್ ಉಂಟು. ಸ್ವಲ್ಪ ಬೆಳಿಗ್ಗೆ ಬೇಗ ಬಂದರೆ ಕ್ಲೌಡ್ ಫಾರ್ಮೇಷನ್ ಇದೆಲ್ಲ ವ್ಯೂ ಸಿಗ್ಬೋದು, ಮಿಸ್ಟ್ ಇದು. ಬಟ್ ಪ್ಲೇಸ್ ವರ್ತ್ ಉಂಟು ಬಂದದಕ್ಕೆ. ಬೆಂಗಳೂರಿಂದ ನಿಯರ್ ಬೈ ಉಂಟು, ಬರ್ಬೋದು ನೋಡಿ. ಬಪ್ಪಲಕ್ಕು ನಾವೀಗ DD ಹಿಲ್ಸಿಂದ ಕೆಳಗಡೆ ಬಂದಿದ್ದೇವೆ. ಒಂದೆರಡು ವ್ಯೂ ಅನ್ನು ನೋಡ್ಕೊಂಡು ಬಂದಿದ್ದೇವೆ. ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ತಿದ್ರೆ ಬರ್ಬೋದು, ಒಳ್ಳೆಯದುಂಟು. ನಾಮದ ಚಿಲುಮೆ ಇದುವೇ. ಏನಿದು? ಹಾಂ ಹಾಂ. ದೊಡ್ಡ ಆಲದ ಮರ ಅಲ್ಲಿ ಬರ್ತದೆ. ಅಲ್ಲಿ ಮಂಗಂಗೆಲ್ಲ ಇರ್ತದೆ. ಅಲ್ಲಿ ಮೊನ್ನೆ ಸೀಸನ್ ಇತ್ತು ಅಂತ ಎಲ್ಲ ಸಣ್ಣ ಸಣ್ಣ ಮಂಗಂಗಿತ್ತು. ಎಂಕಿನ ಜಂಬೆ ದಾದಾ ದೊರ್ರ ಮಾಡ್ಬ ಏಯ್ ಬಾ. ನಾಮದ ಚಿಲುಮೆ ಅಂತ ಹೇಳುವ ಒಂದು ಜಾಗಕ್ಕೆ ಬಂದಿದ್ದೇವೆ. ಇದರ ವಿಶೇಷತೆ ಏನಂತ ಹೇಳಿ ಬೋರ್ಡಲ್ಲಿ ಉಂಟು, ನಾವು ನೋಡುವ. ಅದಕ್ಕಿಂತ ಮೊದಲು ವ್ಯೂ ನೋಡಿ. ವ್ಯೂ ಅಂತ ಹೇಳಿದರೆ ಆ ಒಂದು ಚಿಲುಮೆ ಆಗುವಂಥ ಜಾಗವನ್ನು ನೋಡಿ. ಎಲ್ಲ ಕಾಯಿನ್ ಎಲ್ಲ ಹಾಕಿದ್ದಾರೆ. ನಾಮದ ಚಿಲುಮೆ, ಅಲ್ಲಿಂದ ನೀರು ಬರ್ತಾ ಇರ್ತದೆ ಅಂತ. ಹಾಂ, 5 ನಿಮಿಷ 10 ನಿಮಿಷ ಎಲ್ಲ ಇಳಿಲಿಕ್ಕೆ ಕೆಲ ಕಾಲ ವನವಾಸ ಅನುಭವಿಸಿದರು ಎಂಬ ಕಥೆ ಇದೆ. ಆಯಿತು, ಕಥೆಯೇ ಇರಲಿ. ಆಸ್ ಫ್ರೆಶ್ ಆಸ್ ಇಟ್ ಗೆಟ್ಸ್. ನ್ಯಾಚುರಲ್ ಸ್ಪ್ರಿಂಗ್ ವಾಟರ್, ಮಿನರಲ್ ರಿಚ್ ಸ್ಪ್ರಿಂಗ್. ಚಿಲುಮೆ ಹೇಳಿದ್ರೆ ಸ್ಪ್ರಿಂಗ್, ಹಂಗೆಲ್ಲ ಚಿಲುಮೆ ಹೇಳಿದ್ರೆ ಸ್ಪ್ರಿಂಗ್. ಆ ಹಾಟ್ ಸ್ಪ್ರಿಂಗ್ಗಳೆಲ್ಲ ಬೇರೆ ಕಡೆ ಬಿಸಿ ಬಿಸಿ ಕುದಿಯೋ ನೀರು. ಹೌದು, ಅದು ಪಬ್ಜಿಯಲ್ಲಿ ಬರ್ತದೆ ಹಾಟ್ ಸ್ಪ್ರಿಂಗ್. ಅದು ನೆನಪಿತ್ತು. ಈಗ ಆಡ್ತೇವೆ ಹೆಂಗೆ ಮೊನ್ನೆ ಯಾವುದು ಬಿಟ್ಟಿದೆ. ಭರ್ಜರಿ ಭೋಜನ ಸಿದ್ಧ ಆಗಿದೆ. ನಮಗೆ ಹಸಿವಾಗಿದೆ, ನಾವು ತಿಂತೇವೆ. ಮಸಾಲೆ ದೋಸೆ, ಬನ್ಸು, ಇನ್ನು ಚಹಾ. ನಮ್ಮ ಕಲಾಭಿಮಾನಿ ಬಂಧುಲೆ, ನಾವಿವತ್ತು ಬಂದಿರುವಂಥದ್ದು F1 ರೇಸಿಂಗಿಗೆ. ನಮ್ಮ ಈಗ 3 ಜನರದ್ದು ರೇಸ್ ಉಂಟು ಈಗ ಲೈಫಲ್ಲಿ ಫಸ್ಟ್ ಟೈಮ್. 3 ಜನ ಪೋಡಿಯಂ ಫಿನಿಶ್. ಪೋಡಿಯಂ ಔಟ್ ಆಫ್ ಪೋಡಿಯಂ ಯಾವುದೂ ಇಲ್ಲ, ಎಲ್ಲ ಪೋಡಿಯಂ. ನಮ್ಮ ಎಲ್ಲ ಪ್ರೈಸಲ್ಲಿ ಕಾದು ನಿಂತಿದೆ. ನಾವು 3 ಬೈಕ್ ಇದ್ದಾರೆ.
ಒಂದು ಡಾಮಿನರ್ ಉಂಟು, ಒಂದು ಹೋಂಡಾ, ಇನ್ನೊಂದು ಡ್ಯೂಕ್. ಹೌದು, KTM, ಬಜಾಜು ಮತ್ತು ಹೋಂಡಾ ಉಂಟು. ಸೊ ವಿನ್ ಹೇಗಾಗ್ತಾರೆ ನೋಡಿಕೊಂಡು ಪ್ರೈಸ್ ಕೂಡ ಹಾಗೆ ಡಿಸೈಡ್ ಮಾಡುದು. ಅದು CC ಮೇಲೆ CC ಮೇಲೆ ಕೊಡುವ. CC ಮೇಲೆ ಇಲ್ಲ CC ಮೇಲೆ ಇಲ್ಲ ಪ್ರೈಸ್. ವಿಡಿಯೋನೇ ಉಂಟು, ರೀಲ್ಸ್. ಸರ್ ನಿಮ್ಮ ಹೆಸರು? ಬಸ್ವ. ಇದು ಇನ್ಚಾರ್ಜ್ ಅಲ್ಲ ನೀವೇನಾ? ಟ್ರ್ಯಾಕ್ ಇನ್ಚಾರ್ಜ್ ನಾನು. ಪೇಜ್ ಇದೆಯಾ ಇನ್ಸ್ಟಾಗ್ರಾಮಲ್ಲಿ? ಲೇಕ್ ಗೋ ಕಟಿಂಗ್ ಅಂತ. ಹಾಂ ಸರಿ, ನಾನು ಟ್ಯಾಗ್ ಮಾಡ್ತೆ. ಓಕೆ, ಥ್ಯಾಂಕ್ ಯು. ಆಯ್ತು, ಗಮ್ಮತ್ತಾಯ್ತು. ಟೂರ್ ಬಂಪ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ರೆಕಮೆಂಡೆಡ್. ಬನ್ನಿ, ನಾನು ಟ್ಯಾಗ್ ಮಾಡಿರ್ತೇನೆ, ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ. 6 ಲ್ಯಾಪ್ ಫಾಲೋ ಮಾಡಿ. 400 rupees 6 laps, ಅಲ್ಟಿಮೇಟ್ ಸ್ಪೀಡ್, ನೋ ರಿಸ್ಟ್ರಿಕ್ಷನ್ಸ್, ಡ್ಯಾಮೇಜ್ ಮಾಡಬಾರ್ದು ಅಷ್ಟೇ ಕಾರ್. ಗಾಡಿ ಒಳ್ಳೇದು ಕೊಡ್ತೀನಿ. ಈ ಡೇ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಸ್ಟೇ ಸೇಫ್, ಬಾಯ್ ಬಾಯ್ ಗೈಸ್.